ಸಂಗೀತ ಅವರು ಸಂಗೀತ ಮುಂಚೆ ಇಷ್ಟ ಆಗ್ತಾ ಇದ್ಲು, ಈಗ ಇರಿಟೇಟ್ ಆಗ್ತಿದ್ದಾಳೆ. ಯಾಕೆ ನಾನು ನೋಡ್ತಾ ಇದ್ದೀನಿ. ಯಾರು ಇಷ್ಟ ಆಗ್ತಾ ಇದ್ರು? ನಂಗೆ ಕಾರ್ತಿಕ್ ಇಷ್ಟ ಕಾರ್ತಿಕ್ ಅವರು. ಆಗ್ತಾ ಇದೆ. ಪ್ರತಿ ಪ್ರೋಮೋ ಜಗಳದ ಪ್ರೋಮೋನೇ ಆಗಿರುತ್ತೆ ಅಂತ. ಹೌದು, ಆಲ್ಮೋಸ್ಟ್ ಹಂಗೆ ಆಗ್ತಾ ಇದೆ. TRP ಚಾನಲ್ ಅವ್ರದ್ದು TRP ಆಬ್ವಿಯಸ್ಲಿ. ಸಂಗೀತ ಅವರು ಸಂಗೀತ ಮುಂಚೆ ಇಷ್ಟ ಆಗ್ತಾ ಇದ್ಲು, ಈಗ ಇರಿಟೇಟ್ ಆಗ್ತಿದ್ದಾಳೆ. ಯಾಕೆ ರೀ? ತುಂಬಾ ಕೋಪ ಮಾಡ್ಕೋತಾಳೆ, ಸೊ ಇರಿಟೇಟಿವ್ ಅನ್ಸುತ್ತೆ ಅವಳದು. ಕಾರ್ತಿಕ್ ಅವ್ರಿಗೆ ಗುಡ್ ಫ್ರೆಂಡ್ ಆಗಿದ್ರಲ್ಲ. ಇದ್ರು ಬಟ್ ದೆನ್ ಈಗ ಇಲ್ಲ ಅಲ್ವಾ, ಅವರಿಬ್ರೇ ಕಿತ್ತಾಡ್ಕೊತಾ ಇದ್ದಾರೆ ಅಲ್ವಾ. ಯಾರು ತಪ್ಪು ಅಂತೀರ ಅದು? ಇಲ್ಲ, ಕಾರ್ತಿಕ್ದು ಇದೆ ಆ್ಯಂಡ್ ಇವಳ್ದು ಇದೆ, ಈಕ್ವಲ್ ಇದೆ. ಬಟ್ ಜಾಸ್ತಿ ಶೇರ್ ಇರೋದು ಸಂಗೀತ ಅನ್ಸುತ್ತೆ. ಬಕೆಟ್ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅದು ತುಂಬಾ ತಪ್ಪು. ಅದು ಆ್ಯಕ್ಚುಲಿ ಯಾರಿಗೂ ಕೊಡಬಾರ್ದು. ಅವನ್ನ ಬೆಸ್ಟ್ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿ ಅದ್ರ ಮೇಲೆ ಕೊಡಲೇಬಾರ್ದಿತ್ತು ಅದನ್ನ. ಮತ್ತೆ ಏನು ಬೆಸ್ಟ್ ಫ್ರೆಂಡ್ ಇರುತ್ತೆ? ಯಾಕಂದ್ರೆ ವಿನಯ್ ಮತ್ತು ಸಂಗೀತ ಅವ್ರ ಮಧ್ಯೆ ಕಾರ್ತಿಕ್ ಅವ್ರ ನೇಮ್ ಹಾಳಾಗ್ತಾ ಇದೆ ಅಂತ. ಹಾಂ, ಆಗ್ತಾ ಇದೆ, ಆ್ಯಕ್ಚುಲಿ ಆಗ್ತಾ ಇದೆ. ಬಿಕಾಸ್ ವಿನಯ್ ಮತ್ತೆ ಕಾರ್ತಿಕ್ ಆಚೆನೆ ಫ್ರೆಂಡ್ ಇದ್ರು. ಇವಳು ಒಳಗೆ ಹೋದ್ಮೇಲೆ ಫ್ರೆಂಡ್ ಆದ್ರ ಮೇಲೆ ಅವಳು ಫ್ರೆಂಡ್ಶಿಪ್ನ ಉಳಿಸೋ ಕೆಲಸ ಮಾಡಬೇಕಿತ್ತು, ಬಟ್ ಅವಳು ಕಿತ್ತಾಕೋ ಕೆಲಸ ಮಾಡ್ತಿದ್ದಾಳೆ. ಇಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ವಿನಯ್ ಅವರ ಅಥವಾ ಸಂಗೀತ ಅವರು? ಸರ್, ಇಬ್ರು ಟಾರ್ಗೆಟ್ ಮಾಡ್ತಿದ್ದಾರೆ. ಅವನನ್ನ ಮಾಡ್ತಿದ್ದಾಳೆ, ಅವಳನ್ನ ಮಾಡ್ತಿದ್ದಾಳೆ. ಇಬ್ರು ಟಾರ್ಗೆಟ್. ಇಬ್ರು ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ಹೌದು. ಯಾರು ಗೆಲ್ಬೋದು ಅಂತೀರ ಫೈನಲ್ ಆಗಿ? ನನಗೆ ವರ್ತೂರ್ ಸಂತೋಷ್ ಗೆಲ್ಬೇಕಂತ ಇದೆ, ಬಟ್ ಮೋಸ್ಟ್ಲಿ ಪ್ರತಾಪ್ ಗೆಲ್ತಾನೇನೋ ಅನ್ನಿಸ್ತಿದೆ. ಪ್ರತಾಪ್ ಏನಕ್ಕೆ ಆಗ್ಬೋದೇನೋ ಗೊತ್ತಿಲ್ಲ ಸರ್. ಸಿಂಪತಿಗೆ ಇಷ್ಟು ಸೀಸನ್ಸ್ ಅಲ್ಲಿ ನೋಡಿದ್ರೆ ಒಬ್ರದ್ದು ಹೈಪ್ ಕ್ರಿಯೇಟ್ ಆಗಿರುತ್ತೆ, ವಿನ್ ಇನ್ಯಾರೋ ಆಗಿರ್ತಾರೆ. ಸೊ ಮೋಸ್ಟ್ಲಿ ಇದು ಹಂಗೆ ಆಗ್ಬೋದೇನೋ. ಇವರೆಲ್ಲ ಕೈಕಾಲು ಮುರ್ಕೊಂಡು ಅಗ್ರೆಸಿವ್ ಆಗಿ ಆಡ್ತಾ ಇದ್ರೆ, ಇವ್ ಮನುಷ್ಯ ಸೈಲೆಂಟ್ ಆಗಿ ಹೋಗ್ತಾ ಇದಾರೆ. ಅದೇನೆ ಲಾಸ್ಟ್ ಅಲ್ಲಿ ಜನಗಳು ಹಂಗೆ ವೋಟ್ ಮಾಡ್ಬಿಡ್ತಾರಲ್ವಾ. ಸೊ ಪ್ರಾಬಬ್ಲಿ ಆದ್ರೂ ಆಗ್ಬೋದೇನೋ ಗೊತ್ತಿಲ್ಲ. ಸಿಂಪತಿ ವರ್ಕ್ ಆಗುತ್ತೆ ಆಗ್ಬೋದೇನೋ ಈ ಸತಿ. ಸಿಂಪತಿ ಗೇನ್ ಮಾಡ್ಬಿಟ್ಟ ಪ್ರತಾಪ್ ಆಲ್ರೆಡಿ ಫಿಕ್ಸ್ ಆಗಿದೆ. ಈ ವಾರ ಎಲಿಮಿನೇಟ್ ಆಗ್ತಾರಂತೀರಾ ಯಾರಾದರೂ? ಗೊತ್ತಿಲ್ಲ. ಶ್ರುತಿ ಬರ್ತಿದ್ದಾರೆ, ನೋಡಬೇಕು. ಸುದೀಪ್ ಸರ್ ಈ ಸಲ ಎಂಟ್ರಿ ಇಲ್ಲ. ಇಲ್ಲಿದಾರಲ್ಲ, ಸೊ ಮೋಸ್ಟ್ಲಿ. ರನ್ನರ್ ಯಾರಾಗ್ತಾರಂತೀರಾ? ರನ್ನರ್ ಸರ್ ಗೊತ್ತಿಲ್ಲ, ಬಟ್ ರನ್ನರ್ ಆದ್ರೂ ಕಾರ್ತಿಕ್ ಆಗ್ಲಿ ಅನ್ನೋ ತರ ಇದೆ ನನಗೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಿದ್ದಾರೆ, ಬಟ್ ಕಂಪ್ಯಾರಿಟಿವ್ಲಿ ಇಷ್ಟು ಸೀಸನ್ಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಈ ಸತಿ ಸ್ವಲ್ಪ ತುಂಬಾ ಕಾಮ್ ಅಂಡ್ ಕಂಪೋಸ್ ಆಗಿದ್ದಾರೆ ಅನ್ಸುತ್ತೆ. ಅವರು ಇನ್ನೊಂದು ಸ್ವಲ್ಪ ಕ್ಲಾಸ್ಗಳು ಜಾಸ್ತಿ ತಗೋಬೇಕಿತ್ತು. ಯಾರಿಗೆ ತಗೋಬೇಕಂತೀರ? ಎಲ್ರಿಗೂ ಕ್ಲಾಸ್ ತಗೊಳ್ಳೋ ಸಿಚುವೇಶನ್ ಅಲ್ಲೇ ಇದ್ದಾರೆ. ಸೊ ತಗೋಬೇಕಿತ್ತೇನೋ. ಬಹಳಷ್ಟು ಜನ ಕಂಪ್ಲೇಂಟ್ ಇದೆ, ಈ ಸಲದ ಬಿಗ್ ಬಾಸ್ ಬರೀ ಜಗಳ ಟ್ಯಾಲೆಂಟ್ ಶೋ ಇಲ್ಲ. ಹೌದು ಸರ್, ಹಿಂದಿಂದು ಸೀಸನ್ಸ್ ಅಲ್ಲಿ ಒಂದೊಂದು ಕ್ಲಿಪ್ಪಿಂಗ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ. ಎಂಟರ್ಟೈನ್ಮೆಂಟ್ ಇದೆ. ಇದ್ರಲ್ಲಿ ಬರೀ ಅಗ್ರೆಸಿವ್ ಆಗೋಯ್ತು. ಫಸ್ಟ್ ವೀಕ್ ಒಂದಿತ್ತು, ಸೆಕೆಂಡ್ ವೀಕ್ ಒಂದು ಚೆನ್ನಾಗಿತ್ತು. ಅದ್ ಬಿಟ್ರೆ ಇನ್ನೆಲ್ಲಾನು ಅಗ್ರೆಸಿವ್ ತರಾನೇ ಆಗ್ತಾ ಇದೆ. ಪ್ರತಿ ಪ್ರೋಮೋ ಜಗಳದ ಪ್ರೋಮೋನೇ ಆಗಿರುತ್ತೆ. ಹೌದು, ಆಲ್ಮೋಸ್ಟ್ ಹಂಗೆ ಆಗ್ತಾ ಇದೆ. TRP ಚಾನಲ್ ಅವ್ರದ್ದು TRP ಆಬ್ವಿಯಸ್ಲಿ. ನಿಮ್ಮ ಓಟ್ ಕಾರ್ತಿಕ್, ವರ್ತೂರ್ ಸಂತೋಷ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಆರ್ತಿ ಅಂತ. ಸೂಪರ್, ಥ್ಯಾಂಕ್ ಯು.